ಕಳೆದ 2-3 ತಿಂಗಳಿಂದ ಏನೋ ಗೃಹಲಕ್ಷ್ಮಿಗೆ ಹಣ ಬಂದಿರಲಿಲ್ಲ. ನಿನ್ನೆ ಮದ್ದೂರು ಸಭೆಯಲ್ಲಿ ಜೆ ಕೆ ಶಿವಕುಮಾರ್ ಜೋರಾಗಿ ಹೇಳಕ್ ಹೋದ್ರು, ಹೆಣ್ಮಕ್ಳು ಬಂದಿಲ್ಲ ಅಂದ್ಬಿಟ್ರು. ಬರುತ್ತೆ ಅಂದ್ರು. ಇವತ್ತೇನೋ ಈಗ ಅನೌನ್ಸ್ ಮಾಡಿದಾರಂತೆ ಮಿನಿಸ್ಟ್ರು, ಜೂನ್ ಜುಲೈದು ಬಾಕಿ ಹಣ ಇವತ್ತೇ ಜಮೆ ಮಾಡ್ತೀವಿ. ತಾಂತ್ರಿಕ ಕಾರಣದಿಂದ, ಯಾವ ತಾಂತ್ರಿಕನೂ ಇಲ್ಲ, ಪಾಂತ್ರಿಕನೂ ಇಲ್ಲ, ಮಾಂತ್ರಿಕನೂ ಇಲ್ಲ, ಬರೀ ಬೋಗಸ್ ಸ್ಟೇಟ್ಮೆಂಟ್ ಅದು. ಕೊಡಕ್ಕೆ ಕಾಸಿರಲಿಲ್ಲ, ಕೊಟ್ಟಿಲ್ಲ ಅಷ್ಟೇ. ಯಾಕೆ ತಾಂತ್ರಿಕ ಆಗಬೇಕು? ಏನೇನು ಫಸ್ಟ್ ಟೈಮ್ ರಿಲೀಸ್ ಮಾಡ್ತಿರೋದು ಇವರು? ಆಲ್ರೈಟ್, ತಾಂತ್ರಿಕ ಅಂತಾನೆ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಆಗಸ್ಟ್ ಎಷ್ಟನೇ ತಾರೀಕು ಕೊಡ್ತೀರಿ ಹೇಳಿಪ್ಪ, ಹಂಗಾರೆ ನೋಡಬಿಡ್ತೀನಿ. ಆಗಸ್ಟ್ ಇಂದು ಸೆಪ್ಟೆಂಬರ್ ಕೊಡಬೇಕಲ್ಲಪ್ಪ, ಸೆಪ್ಟೆಂಬರ್ 5ನೇ ತಾರೀಕು ಕೊಡ್ತೀವಿ ಅನೌನ್ಸ್ ಮಾಡಿ ನೋಡೋಣ. ಸಂಬಳದ ತರ ಈ ಸಂಬಳ ಕೊಡ್ತಿರಲ್ವ ಸರ್ಕಾರಿ ನೌಕರರಿಗೆ, ಹಂಗೆ ರಿಲೀಸ್ ಆಗಬೇಕು. ಅದು ತಾಂತ್ರಿಕ ಯಾಕೆ? ಅದೊಂದಕ್ಕೆ ಎಷ್ಟು ದಿನ ತಾಂತ್ರಿಕ ನಿಮ್ದು? ಬರೀ ಬೋಗಸ್ಸು. ಕಾಸಿಲ್ಲ, ಕವಡೆ ಇಲ್ಲ. ಈ ದುಡ್ಡನ್ನು ತೆಗೆದು ಅಲ್ಲಾಕು, ಆ ದುಡ್ಡನ್ನು ತೆಗೆದು ಇಲ್ಲಾಕು, ಈ ದುಡ್ಡನ್ನು ತೆಗೆದು ಇಲ್ಲಾಕು, ಮ್ಯಾನೇಜ್ ಮಾಡೋದು ಅದಕ್ಕೆ ತಾಂತ್ರಿಕ ಅಂತೆ. ಸುಮ್ಮನೆ ಕಾಸು ಹೇಳೋದ್ಮೇಲೆ ಕೊಡಬೇಕು ಬಾಯಿ ಮುಚ್ಕೊಂಡು, ಇಲ್ಲದ್ರೆ ಕಿತಾಕಿ ಸ್ಕೀಮನ್ನ ಅಷ್ಟೇ. ಆ ಮಾತು ಪ್ರಕಾರ 5 ಗ್ಯಾರಂಟಿಗಳನ್ನ ಕೊಟ್ಟು 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರಿಗೂ ಕೂಡ ತಲುಪ್ತಾ ಇದೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನರಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ. 1 ತಿಂಗಳದ್ದು ಬಂದಿಲ್ಲ, ಅಷ್ಟೇ 2 ತಿಂಗಳದ್ದು ಬರ್ತದೆ. ಈಗ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ತಾಂತ್ರಿಕ ಏನ್ರಿ ಮಿನಿಸ್ಟರ್ ಸಾಹೇಬ್? ಮೇಡಮ್ ಹೇಳ್ರಿ, ಅದೇನು ನೋಡ್ತೀನಿ. ಆಯ್ತು ರೀ, ತಾಂತ್ರಿಕ ಎಷ್ಟು ದಿನ ಈ ತಾಂತ್ರಿಕ? ನೆಕ್ಸ್ಟ್ ಮಂತ್ ಅದೇ ರೀಸನ್, ಮತ್ತೆ 2 ತಿಂಗಳು ಮತ್ತೆ ತಾಂತ್ರಿಕ. KSRTC ದುಡ್ಡು ತಾಂತ್ರಿಕ. ಅಕ್ಕಿ ದುಡ್ಡು ಹೋಗಿದ್ಯಾ? ನಾಳೆಯಿಂದ ಚೆಕಿಂಗ್ ಸ್ಟಾರ್ಟ್ ಮಾಡೋಣ. ಅದೊಂದು ಬಾಕಿ, ನಾಳೆಯಿಂದ ಚೆಕ್ ಮಾಡೋಣ. 5 kgಗೆ 10 kg ಅಕ್ಕಿ ನಾವು ಕೊಡ್ತಾ ಇರೋದು ಒಂದಿದ್ರಲ್ಲಪ್ಪ. 10 ಕೇಂದ್ರ ಸರ್ಕಾರ ತಾನೆ, ನಿಮ್ದೇನು ಅಲ್ವಲ್ಲ. ಈಗ ಇನ್ನು 5 kg ಕಾಸು ಎಷ್ಟು ಕೊಟ್ಟಿದ್ರಿಂದ ನಾಳೆಯಿಂದ ಚೆಕಿಂಗ್ ಸ್ಟಾರ್ಟ್. ಅದಕ್ಕೂ ತಾಂತ್ರಿಕ ಇರ್ಬೋದು, ಅಥವಾ ಮೋಸ್ಟ್ಲಿ ಕಾಳನ್ನ ಎಣಿಸಿ ತೂಕ ಹಾಕಿಸ್ತಿರ್ಬೋದು. ಅದು ಯಾಕೆ ಈ ವಿಷಯದಲ್ಲಿ ಮಾತ್ರ ಆಗುತ್ತೆ? ಸುಮ್ಮನೆ ಸುಳ್ಳು ಬಿಡ್ತಾರೆ ರೈಲು. ಕಟ್ ಮಾಡಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಗೃಹಲಕ್ಷ್ಮಿ ಹಣ ವಿಳಂಬಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊಂಡು ವಾದವನ್ನ ಮಾಡಿದ್ದಾರೆ. ನಿಮ್ಮ ಸಂಸ್ಥೆಗಳಲ್ಲಿ ನಿಮಗೆ ಪ್ರತಿ ತಿಂಗಳು ಕರೆಕ್ಟಾಗಿ 1 ತಿಂಗಳಿಗೆ 1ನೇ ತಾರೀಕಿಗೆ ಸಂಬಳ ಬರುತ್ತಾ ಅಂತ ಕೇಳಿದ್ದಾರೆ. ಹೌದು ಮೇಡಮ್ ಅಂದಿದ್ದಕ್ಕೆ, ಸರ್ಕಾರಿ ಸಂಸ್ಥೆಗಳಲ್ಲಿ ಹಾಗಲ್ಲ, 1-2-3 ತಿಂಗಳು ಕೊಡ್ತಾರೆ, ತಡ ಆಗುತ್ತೆ. ಹಿಂದಿನಿಂದಲೂ ಹೀಗೆ ಆಗಿರೋದು, ಈ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರದಿಂದಲೂ ಹೀಗೆ ಆಗಿರೋದು ಅಂತ ಹೇಳಿದ್ದಾರೆ. ದಿನಕ್ಕೆ ಒಂದು 500 ಕಾಲ್ ಬರುತ್ತೆ, ಎಲ್ಲರನ್ನೂ ಸಮಾಧಾನ ಪಡಿಸಬೇಕಲ್ಲ, ನಾವೇನು ವಚನ ಭ್ರಷ್ಟರಲ್ಲ ಅಂತ ಹೇಳಿದ್ದಾರೆ. ಈ ಮಧ್ಯೆ ಗ್ಯಾರಂಟಿಗಳ ವಿರುದ್ಧ ಮಾಜಿ ಸಚಿವ SR ಪಾಟೀಲ್ ಗುಡುಗಿದ್ದಾರೆ. ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟಾಗಿ ಕೊಟ್ಬಿಡ್ತಾರೆ. ಪ್ರತಿ ತಿಂಗಳು 1ನೇ ರಿವರ್ಸ್ ಗೇರ್ ಅಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರ್ ಅಲ್ಲಿ ಹೊಂಟೋಗ್ಬಿಟ್ಟ. ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೊಮ್ಮೆ 2 ತಿಂಗಳಿಗೊಮ್ಮೆ. ಸರ್ಕಾರದಲ್ಲಿ ಖಂಡಿತವಾಗ್ಲೂ ಹಂಗಾಗುತ್ತೆ. ಕೈಲಾಗದಿದ್ದವ್ರು ಬಾಯಿ ತುಂಬಾ ಮಾತಾಡ್ತಾರೆ. ನೋಡಿ, ಸರ್ಕಾರದಾಗ ರೊಕ್ಕ ಐತೆ ಇಲ್ಲ ಅನ್ನೋದು ನಿಮ್ ಕೆಲಸ ಅಲ್ಲ. ಸರ್ಕಾರದ ಪ್ರಾಪರ್ಟಿ ಅದಾವ ಬೆಂಗಳೂರಾಗ. ಈ ಟರ್ಫ್ ಕ್ಲಬ್ ಐತಿ, ರೇಸ್ ಕೋರ್ಸ್ ಮಾಡಿದ್ರೆ 5 ಲಕ್ಷ ಕೋಟಿ ಬರ್ತೈತಿ, ಗೋಲ್ಫ್ ಮಾಡಿದ್ರೆ 50 ಲಕ್ಷ ಕೋಟಿ ಬರ್ತೈತಿ. ಸರ್ಕಾರದ ಸಾಕಷ್ಟು ಆಸ್ತಿ ಅದಾವ. ವಿಧಾನಸೌಧ ಮಾರಿದ್ರೆ ಬರುತ್ತೆ. ಒಬ್ಬೊಬ್ಬರಾಗಿ ಮಾತಾಡಕ್ ಶುರು ಮಾಡಿದ್ದೀರಿ. ಮೇಡಮ್, ಮಿನಿಸ್ಟರ್ ಮೇಡಮ್, ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರ್ರಿ ಮಂತ್ರಿಯಾಗಿ? ಗೊತ್ತಿಲ್ಲ ಕರೆಕ್ಟಾಗಿ, ಇತ್ತೀಚೆಗೆ ಎಷ್ಟಾಗಿದೆಯೋ ಏನೋ. ಆ TADA ಬೋಗಸ್ ಎಲ್ಲ ಬಿಟ್ಬಿಟ್ಟು ಬರೀ ಸಂಬಳ. ನೀವು ನಮ್ಮಲ್ಲಿ ಬಂದು ಸೇರ್ಕೊಂಡ್ರೆ ನಾ ಕರೆಕ್ಟಾಗಿ 5ನೇ ತಾರೀಕು ಸಂಬಳ ಕೊಡ್ತೀನಪ್ಪ. ಮಿಸ್ ಇಲ್ಲ. ಸ್ಯಾಟರ್ಡೆ ಸಂಡೇ ಬಂದರೆ ಇನ್ನೂ ಸ್ವಲ್ಪ ಬೇಗನೆ ಬರುತ್ತೆ. ಬಿಟ್ಟು ನಮ್ಮ ಹತ್ರಕ್ಕೆ ಬಂದರೆ ನಿಮ್ಗೆ ಕರೆಕ್ಟ್ ಸಂಬಳ ಬೇಕು ಅಂತ ಆಸೆ ಇದ್ದರೆ ಬರ್ರಿ. ಬರ್ತಾಳೆ ಬಿಡು, ಅವಳೇನು ಇಲ್ಲಿದ್ರು ನುಂಗ್ತಾಳೆ, ಅಲ್ಲಿದ್ರು ನುಂಗ್ತಾಳೆ, ಬರಿಗೆ ಬರ್ತಾ ಇರ್ತಾಳೆ. ಬರ್ತಾಳೆ ಬಿಡು. ನಾನಂತೂ ಕೊಡ್ತೀನಪ್ಪ. ನಮ್ಮ ಆಫೀಸಲ್ಲಿ ಇಲ್ಲಿವರೆಗೂ ಕೊಟ್ಟಿದ್ದೀವಿ, ನಾಳೆ ಗೊತ್ತಿಲ್ಲ. ವಾಟ್ ಸಾರ್ಟ್ ಆಫ್ ಎನ್ ಆರ್ಗ್ಯುಮೆಂಟ್ ಯು ಆರ್ ಮೇಕಿಂಗ್? ರಬ್ಬಿಶ್. ಯೋಜನೆಗೂ ಸಂಬಳಕ್ಕೂ ಏನು ಸಂಬಂಧ? ನಿಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಯಾವುದಕ್ಕೂ ದುಡ್ಡು ಕೊರತೆ ಇಲ್ಲ. ಮೊನ್ನೆನೂ ಹೇಳಿದ್ದಾರೆ ವಾಪಸ್, ಮೊನ್ನೆನೂ ಹೇಳಿದ್ದಾರೆ ಅವ್ರು ವಾಪಸ್ ಕೊರತೆ ಇಲ್ಲ. ಮಣ್ಣು ತಿನ್ನಕ್ಕೆ ಇಟ್ಕೊಂಡಿದ್ದೀರಾ, ಮರಿ ಹಾಕಕ್ಕೆ ಇಟ್ಕೊಂಡಿದ್ದೀರಾ ದುಡ್ಡನ್ನ? 3 ತಿಂಗಳಿಗೆ ಮರಿ ಹಾಕ್ಸಿ ತೊಗೊಂಡೋಗಿ ಯಾವನಾರು ಇಟ್ಕೋತಾರ? ದುಡ್ಡಿದ್ರೆ ಯಾವ್ಯಾವ ಇಲಾಖೆದು 3 ತಿಂಗಳಿಗೆ ಸಂಬಳ ರಿಲೀಸ್ ಆಗ್ತಾ ಇದೆ ಹೇಳಿ ನೋಡಿ. ಅದು ಒಂದು ನ್ಯೂಸೇ.
ಅದು ಒಂದು ಮತ್ತೆ ನ್ಯೂಸ್ ನಮಗೆ, ನೀವೇ ಪಟ್ಟಿ ಕೊಡ್ರಿ. ವಾಟ್ ಈಸ್ ದಿಸ್? ಒಂದು ಕಡೆ ದುಡ್ಡಿದೆ, ಯಾವುದಕ್ಕೂ ಕೊರತೆ ಇಲ್ಲ ಅಂತ ನಿಮ್ಮ ಚೀಫ್ ಮಿನಿಸ್ಟರ್ ಹೇಳ್ತಿರೋದಕ್ಕೆ ಇದನ್ನು ಕೇಳ್ತಾ ಇರೋದು. ನನ್ನ ಸ್ಕೂಲ್ ಡ್ರಮ್ಮೇನೋ ವಾರಕ್ಕೊಂದ್ಸರಿ ತೆಗೆದ್ಬಿಟ್ಟು ಬಾರಿಸ್ಬಿಟ್ಟು ಆಗ್ತಾ ಇದೆಯಾ? ಇಲ್ಲಿ ಯಾವನ್ ಕೇಳ್ತಿದ್ದ? ತಲೆ ಕೆಟ್ಟವನು ಕೇಳ್ತಾನ? ಅದಕ್ಕೆ ನಿಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ ಕೊಡ್ತಾರೆ. ಮಾಧ್ಯಮ ಸಂಸ್ಥೆ ಖಾಸಗಿ, ಸರ್ಕಾರದ್ದು ನಮ್ಮ ದುಡ್ಡು, ನಿಮ್ಮನೆ ದುಡ್ಡಲ್ಲ ಅದು. ನಂಬರ್ 2, ಇದನ್ನೆಲ್ಲ ಮಾಡ್ಕೊಂಡು ಈ ಪರಿಸ್ಥಿತಿ ತಂದ್ಕೊಳ್ಳಿ ಅಂತ ಹೇಳಿರಲಿಲ್ಲ ಯಾರುವೇ ನಿಮಗೆ. ನೀವು ಅಧಿಕಾರಕ್ಕೆ ಬರೋಕ್ಕೋ ಅಧಿಕಾರ ಹಿಡಿಯೋಕ್ಕೋ ಅದನ್ನೊಂದು ಮಾರ್ಗವಾಗಿ ಬಳಸ್ಕೊಂಡಿದ್ದೀರಿ, ಅನುಭವಿಸ್ಬೇಕು. ಮಾಡಿ ತಿನ್ನೋ ಮಾರಾಯ. ಸ್ವಯಂಕೃತ ಹಾಂ, ಲಾಸ್ಟಲ್ಲಿ ಆಫರ್ ಅಂತೂ ಇದೆ ನೋಡಿ, ಯೋಚನೆ ನನ್ನ ಕಡೆಯಿಂದ. ಕರೆಕ್ಟಾಗಿ ಸಂಬಳ ಬೇಕು ಅಂದ್ರೆ ಕರೆಕ್ಟಾಗಿ ಬೇಕು ಅಂದ್ರೆ ಬನ್ನಿ. ಅಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು 5 ಭಾಗ್ಯಗಳು. ನಾನು ನಿನ್ನೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಏನ್ ಸಮಾಚಾರ? ಫ್ಲಾಶ್ ಬ್ಯಾಕ್. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನರಿಗೆ ತಲುಪ್ತಾ ಇದೆ. ಬರ್ತಾ ಇದೆ ನೋಡಿದ್ರೇನ್ರಿ? ಬರ್ತಾ ಇದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳದ್ದು ಬಂದಿಲ್ಲ, ಅಷ್ಟೇ 2 ತಿಂಗಳದ್ದು ಬರ್ತದೆ ಈಗ. ನೋಡಿದ್ರೇನ್ರಿ? ಊಸರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಬರ್ತಾ ಇದೆ. ಎಲ್ಲರೂ ಕೂಡ ಉಚಿತವಾಗಿ ಕರೆಂಟ್ ಅನ್ನ, ಉಚಿತವಾಗಿ ಫ್ರೀ ಕರೆಂಟ್ ಬಿಲ್, 0 ಬಿಲ್ ಬರ್ತಾ ಇದೆ ತಾನೆ? ಇಲ್ಲ ಸರ್, ಸುಳ್ಳು. ಬರ್ತಾ ಇದೆ ತಾನೆ? ಬರ್ತಾ ಇದೆ. A few hours later. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಅಷ್ಟು ಗೊತ್ತಾಗಲ್ವಾ? ಓದಿದ್ದೀನಿ ಅಂತ್ಯಾ? ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಪ್ಪ, ಬೆಳಿಗ್ಗೆ ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ವೇ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಯಾರು ಹೇಳಿದಂಗಂತ? ಹೀಗೆ ವಿಷಯ ಬಂತು. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ನಿಸ್ವಾರ್ಥತೆಯಿಂದ ರಾಜಕಾರಣವನ್ನ ಮಾಡೋರು.